ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ 30 ವರ್ಷ ಕೆಮಿಸ್ಟ್ರಿ ಪಾಠ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಪಿ ಯು ಸಿನಲ್ಲಿ ಕೆಮಿಸ್ಟ್ರಿ ಓದಿರೋರು ಮತ್ತು ಡಿಗ್ರಿಗೆ ಓದ್ಬೇಕಾದ್ರೆ ಏನು ಗ್ಯಾಪ್ ಇರುತ್ತೆ ಹುಡುಗರಿಗೆ, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಕೋರ್ಸ್ ಮಾಡ್ತಾರೆ. ಅದಕ್ಕೆ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನಂದಿದ್ದು 5ನೇ ವೀಡಿಯೋ ನಾನು ಮಾಡ್ತಾ ಇರೋಂಥದ್ದು. 10 ವೀಡಿಯೋ ಜನರಲ್ ಕೆಮಿಸ್ಟ್ರಿ ಮಾಡಿದ್ದೀನಿ. ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಇದು 5ನೇ ವೀಡಿಯೋ ನಾನು ಮಾಡ್ತಾ ಇರೋದು. ಒಟ್ಟು 15 ವೀಡಿಯೋ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯೂಶಲಿ ಏನಾಗುತ್ತೆ ಅಂದರೆ ಕೆಮಿಸ್ಟ್ರಿ ಕಷ್ಟ, ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ, ನಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾಗಿ ಬೇಸಿಕ್ಸ್ ಇಲ್ಲದೆ ಇರೋದಕ್ಕೋಸ್ಕರ ಅದೆಲ್ಲ ಪ್ರಾಬ್ಲಮ್ಸ್ ಅವ್ರಿಗೆ ಆಗ್ತಾ ಹೋಗುತ್ತೆ. ಸೊ ಕರೆಕ್ಟಾಗಿ ನಾವು ಬೇಸಿಕ್ಸ್ ಎಲ್ಲ ನನಗೆ ಅರ್ಥ ಆಗಿದ್ದರೆ, ಸೊ ಅದ್ರದ್ದು ಹಿಸ್ಟ್ರಿ ಇರ್ಬೋದು ಅಥವಾ ಅದರದ್ದು ಸಪ್ರೇಟಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ನನಗೆ ಮುಂಚೆನೇ ಒಂದು ಸ್ವಲ್ಪ ಐಡಿಯಾ ಇದ್ದರೆ ಡೀಟೇಲಾಗಿ ಓದ್ಕೊಂಡಿದ್ದೆ, ನನಗೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟು ಬರ್ತಾ ಹೋಗುತ್ತೆ. ಆ ಜೊತೆಗೆ ಏನಾಗುತ್ತೆ ಅಂತಂದರೆ ನನಗೆ ಈಗ ಬಿ ಎಸ್ ಸಿಗೆ ಬಂದಾಗ ನನಗೆ ಏನಾಗ್ತಾ ಹೋಗುತ್ತೆ, ಆ ಟಾಪಿಕ್ಕು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆ ಇಂಟೆನ್ಷನಲ್ಲಿ ಗೋಸ್ಕರ ನಾನು ಈ ಬ್ರಿಡ್ಜ್ ಕೋರ್ಸ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರಿಡ್ಜ್ ಕೋರ್ಸಲ್ಲಿ ನಾನು ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್. ಏಕೆಂದ್ರೆ ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ತೊಗೊಂಡ್ರೆ ಲ್ಯಾಕ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿದೆ, ಮಿಲಿಯನ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿದೆ. ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಕ್ಲಾಸಿಫೈ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಲೇಜಿಗೆ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ, ಯಾರೊಬ್ಬರು ಪೇರೆಂಟ್ ಹುಡುಗನ ಹುಡ್ಕೊಂಡು ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಕಾಲೇಜಲ್ಲಿ 3,000 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಅವ್ರ ಹೆಸರು ಹೇಳಿದ ತಕ್ಷಣ ನನಗೆ ಆ ಹುಡುಗ ಬೇಕು ಅಂತ ವಾಚ್ಮ್ಯಾನ್ ಹತ್ರ, ಸೆಕ್ಯೂರಿಟಿಯವ್ರ ಹತ್ರ ಕೇಳಿದ್ರೆ ಅವ್ನಿಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಅವ್ರು ಏನು ಹೇಳಬೇಕು ಅಂತಂದರೆ, ಆ ಹುಡುಗ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾನೆ, ಯಾವ ಕಾಂಬಿನೇಷನ್ ಓದ್ತಾ ಇದ್ದಾನೆ, ಯಾವ ಸೆಕ್ಷನಲ್ಲಿ ಇದ್ದಾನೆ, ಬಿ ಯು ಸಿ ಓದ್ತಾ ಇದ್ದಾನೆ, ಡಿಗ್ರಿ ಓದ್ತಾ ಇದ್ದಾನೆ, ಪಿ ಯು ಸಿನಲ್ಲಿ ಡಿಗ್ರಿ ಆದರೆ ಏನು ಪಿ ಸಿ ಎಮ್ ಓದ್ತಾ ಇದ್ದಾನೆ, ಸಿ ಬಿ ಝೆಡ್ ಓದ್ತಾ ಇದ್ದಾನೆ, ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಥರ್ಡ್ ಇಯರ್, ಸೋ ಮೆನಿ ಥಿಂಗ್ಸ್ ಅದೆಲ್ಲ ಹೇಳಿದಾಗ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲ ಅಂತಂದರೆ 3,000 ಇರುವಂಥ ಕಾಲೇಜಲ್ಲಿ ಅಥವಾ ಎಲ್ಲೋ ಒಂದು ಕಡೆಗೆ ಬಂದಾಗ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕ್ಲಾಸಿಫೈ ಮಾಡಿದ್ರೆ ಫಸ್ಟು ಆ ಹುಡುಗ ಪಿ ಯು ಸಿನ ಡಿಗ್ರಿನ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು. ಡಿಗ್ರಿ ಹುಡುಗ ಆಯಿತು ಅಂದರೆ ಯಾವ ಕಾಂಬಿನೇಷನ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು. ಯಾವ ಕಾಂಬಿನೇಷನ್ ಗೊತ್ತಾಯಿತು ಅಂದರೆ ಅವ್ನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ. ಸೊ ಅವಾಗ ಏನಾಗುತ್ತೆ, ಫಸ್ಟ್ ಇಯರಲ್ಲಿ ಓದ್ತಾ ಇದ್ದಾನೆ, ಪಿ ಸಿ ಎಮ್ ಕಾಂಬಿನೇಷನಲ್ಲಿ ಓದ್ತಾ ಇದ್ದಾನೆ, ಅವನು ಹುಡುಗ ಆಗಿದ್ದಾನೆ. ಸೊ ಅವಾಗ ನನಗೇನಾಗುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಕ್ಲಾಸಿಫೈ ಮಾಡ್ತಾ ಹೋದಾಗ ನನಗೆ ಆ ಕಾಂಪೌಂಡ್ಸ್ಗಳನ್ನ ಓದ್ಕೊಳ್ಳೋದು ಈಸಿ ಆಗುತ್ತೆ. ಹಾಗಾಗಿ ಕ್ಲಾಸಿಫಿಕೇಷನ್ ನಾವು ಮಾಡಬೇಕಾಗತ್ತೆ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಕ್ಲಾಸಿಫಿಕೇಷನ್ ನಾವು 2 ಥರ ಮಾಡ್ತೀವಿ. ಬೇಸ್ಡ್ ಆನ್ ಸ್ಟ್ರಕ್ಚರ್ ಮಾಡ್ತೀವಿ, ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪು ನಾವು ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ಎಪಿಸೋಡು ನಾನು ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಏನಾಗ್ತಾ ಇದೆ ಅಂತಂದರೆ, ಡಿಪೆಂಡಿಂಗ್ ಅಪಾನ್ ದಿ ಅರೇಂಜ್ಮೆಂಟ್ ಆಫ್ ದಿ ಕಾರ್ಬನ್ ಆಟಮ್ ಇನ್ ದೇರ್ ಸ್ಟ್ರಕ್ಚರ್, ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ. ಹೈಡ್ರೋಕಾರ್ಬನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಅದರ್ ದ್ಯಾನ್ ಹೈಡ್ರೋಕಾರ್ಬನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅದರ್ ಕ್ಲಾಸಸ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ. ಹೈಡ್ರೋಕಾರ್ಬನ್ಸ್ ಅಂದರೆ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡಲ್ಲೂ ನಾನು ಮುಂಚೆನೇ ಹೇಳಿದಂಗೆ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ನಿಮಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇರಲಿಕ್ಕೆ ಬೇಕಾಗತ್ತೆ, ಇದ್ದೇ ಇರುತ್ತೆ. ಆದರೆ ಬರೀ ಕಾರ್ಬನ್ ಹೈಡ್ರೋಜನ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಕಾರ್ಬನ್ ಹೈಡ್ರೋಜನ್ ಜೊತೆಗೆ ಬೇರೆ ಬೇರೆ ಎಲಿಮೆಂಟ್ಸು ಇರುತ್ತಲ್ಲ, ಅಂಥ ಕಾಂಪೌಂಡ್ನ ಇನ್ನೊಂದು ಥರ ಹೇಳ್ತಾರೆ. ಜನರಲಿ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಕಾರ್ಬನ್ ಹೈಡ್ರೋಜನ್ ಬಿಟ್ಟರೆ ಆಕ್ಸಿಜನ್ನು, ನೈಟ್ರೋಜನ್ನು, ಸಲ್ಫರು, ಹ್ಯಾಲಜನ್ಸು, ಮೆಟಲು, ಫಾಸ್ಫರಸ್ಸು, ಹೀಗೆ ಬೇರೆ ಬೇರೆ ಎಲಿಮೆಂಟ್ಸ್ ಇರ್ತವೆ. ಸೊ ಆ ಎಲಿಮೆಂಟ್ ಅಲಾಂಗ್ ವಿತ್ ಹೈಡ್ರೋಕಾರ್ಬನ್ಸ್ ಇರುತ್ತಲ್ಲ, ಅದನ್ನು ಇನ್ನೊಂದು ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ಕೋಬೋದು. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು ಅಂದರೆ, ದೋಸ್ ಆರ್ ದಿ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗಿರುತ್ತೆ, ದೇ ಆರ್ ಲಿಂಕ್ಡ್ ಥ್ರೂ ಎ ಕೋವೆಲೆಂಟ್ ಬಾಂಡ್. ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಕೋವೆಲೆಂಟ್ ಬಾಂಡ್ ಅಂದರೆ ಏನು ಅಂದರೆ, ಮ್ಯೂಚುವಲ್ ಶೇರಿಂಗ್ ಆದಾಗ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅದನ್ನು 2 ಥರ ಮೇನಾಗಿ ಕ್ಲಾಸಿಫೈ ಮಾಡ್ತೀವಿ. ಹೈಡ್ರೋಕಾರ್ಬನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಅದರ್ ಕ್ಲಾಸಸ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಬೇಸ್ಡ್ ಆನ್ ದಿ ಎಲಿಮೆಂಟ್ ಪ್ರೆಸೆಂಟ್ ಇನ್ ದೆಮ್. ಸೊ ನಾವು ಆ ಥರ ಮಾಡ್ತಾ ಹೋಗ್ತೀವಿ. ಸೊ ಈ ಹೈಡ್ರೋಕಾರ್ಬನ್ನ ತೊಗೊಂಡ್ರೆ ಎ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಅದರಲ್ಲಿ ಬೇರೆ ಎಲಿಮೆಂಟ್ಸ್ ಯಾವುದೂ ಇರಲ್ಲ, ಬರೀ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ ಕಾರ್ಬನ್ ಮತ್ತು ಹೈಡ್ರೋಜನ್ ಹೇಗೆ ಲಿಂಕ್ ಆಗಿರುತ್ತೆ ಅಂತಂದರೆ, 3 ಬಾಂಡ್, ಕೋವೆಲೆಂಟ್ ಬಾಂಡ್ ಆಗಿರುತ್ತೆ. ಅದು ಸಿಂಗಲ್ ಬಾಂಡ್ ಆಗಿರ್ಬೋದು, ಡಬಲ್ ಬಾಂಡ್ ಆಗಿರ್ಬೋದು, ಇಲ್ಲಾಂದರೆ ಟ್ರಿಪಲ್ ಬಾಂಡ್ ಆಗಿರ್ಬೋದು. ಬೇರೆ ಬೇರೆ ಹೈಬ್ರಿಡೈಸೇಷನ್ ಇರುವಂಥ ಕಾಂಪೌಂಡ್ಸೂ ಇರ್ಬೋದು. ಸೊ ಅದು ಓಪನ್ ಚೈನ್ ಇರ್ಬೋದು, ಕ್ಲೋಸ್ಡ್ ಚೈನ್ ಇರ್ಬೋದು, ಲಾಂಗ್ ಚೈನ್ ಇರ್ಬೋದು, ಅಥವಾ ಬ್ರಾಂಚ್ಗಳಾಗಿರ್ಬೋದು. ಈ ಥರದಕ್ಕೆಲ್ಲ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಕರಿತೀವಿ. ಅವು ಹೆಂಗೆ ಬೇಕಾದ್ರೂ ಲಿಂಕ್ ಆಗಿರ್ಬೋದು.
ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ಇದು ಒಂದು ಥರ ಕ್ಲಾಸಿಫಿಕೇಶನ್. ಡಿಪೆಂಡಿಂಗ್ ಅಪಾನ್ ದಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ದೇ ಸ್ಟ್ರಕ್ಚರ್, ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಓಪನ್ ಚೈನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ಲೋಸ್ಡ್ ಚೈನ್ ಅಂತ ಕರಿತೀವಿ. ಓಪನ್ ಚೈನ್ನ ಆಲಿಫ್ಯಾಟಿಕ್ ಅಂತಲೂ ಕರೀತಾರೆ, ಅಸೈಕ್ಲಿಕ್ ಅಂತ ಕರೀತಾರೆ. ಅದೇ ಥರ ಕ್ಲೋಸ್ಡ್ನ ಸೈಕ್ಲಿಕ್ ಅಂತಲೂ ಕ್ಲಾಸಿಫೈ ಮಾಡ್ತಾರೆ. ಸೊ ಓಪನ್ ಚೈನ್ ಕಾಂಪೌಂಡು ಅಥವಾ ಅಸೈಕ್ಲಿಕ್ ಇರ್ಬೋದು, ಅದನ್ನು ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತಲೂ ಕರೀತಾರೆ. ಅದು ಓಪನ್ ಚೈನ್ ಕಾಂಪೌಂಡ್ ಆಗಿರುತ್ತೆ. ಅಂದರೆ ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಏನಿರುತ್ತಲ್ಲ ಅವು ಓಪನ್ ಆಗಿರುತ್ತೆ. ದೇ ಆರ್ ನಾಟ್ ಫಾರ್ಮ್ ಎ ರಿಂಗ್ ಥರ ಇರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲಿಫ್ಯಾಟಿಕ್ ಅಂತ ಕರಿತೀವಿ, ಆಲಿಸೈಕ್ಲಿಕ್ ಅಂತ ಎಸೈಕ್ಲಿಕ್ ಅಂತ ಕರಿತೀವಿ, ಅಥವಾ ಓಪನ್ ಚೈನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಆಲಿಫ್ಯಾಟಿಕ್ ಅಂತ ಅನ್ನೋದು ಗ್ರೀಕ್ ವರ್ಡು, ಅಲಿಫೈಯರ್ ಅಲ್ಲಿಂದ ಬಂದಿದೆ. ಯಾಕೆಂದರೆ ಅದನ್ನು ಫ್ಯಾಟಿಂದ ತೆಗಿತಾ ಇದ್ರು, ಹಾಗಾಗಿ ಅದನ್ನು ಆಲಿಫ್ಯಾಟಿಕ್ ಅಂತ ಹೇಳಿದ್ರು. These are initially known as aliphatic compounds because the compound of this class were derived from either animal or vegetable fats. ಫ್ಯಾಟ್ ಇಂದ ಬರ್ತಿತ್ತು, ಅದಕ್ಕೋಸ್ಕರ ಆಲಿಫ್ಯಾಟಿಕ್ ಅಂತ ಅವರು ಕರೆದ್ರು. ಅದನ್ನು ಮತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೂರು ಥರ ಕ್ಲಾಸಿಫೈ ಮಾಡ್ತಾ ಇದ್ದೀವಿ: ಆಲ್ಕೇನ್ಸ್, ಆಲ್ಕೀನ್ಸ್, ಆಲ್ಕೈನ್ಸ್, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಬಾಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ ಆರ್ ಡಿಪೆಂಡಿಂಗ್ ಅಪಾನ್ ದಿ ಹೈಬ್ರಿಡೈಸೇಷನ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಆಲ್ಕೇನ್ಸ್ ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ, ಆಲ್ಕೀನ್ಸ್ ಅಂದರೆ ಡಬಲ್ ಬಾಂಡೆಡ್ ಕಾಂಪೌಂಡ್ಸ್ ಇರುತ್ತೆ, ಆಲ್ಕೈನ್ಸ್ ಅಂದರೆ ಟ್ರಿಪಲ್ ಬಾಂಡೆಡ್ ಇರುತ್ತೆ. ಆ ಥರ ಆಲ್ಕೇನ್ಸ್ ಅಂತಂದರೆ sp3 ಹೈಬ್ರಿಡೈಸೇಷನ್ ಇರುತ್ತೆ, ಆಲ್ಕೀನ್ಸ್ ಅಂದರೆ sp2 ಇರುತ್ತೆ, ಆಲ್ಕೈನ್ಸ್ ಅಂದರೆ sp ಹೈಬ್ರಿಡೈಸೇಷನ್ ಇರುತ್ತೆ. ಸೊ ಓಪನ್ ಚೈನ್ ಕಾಂಪೌಂಡ್ಸನ್ನು ನಾವು ಮತ್ತೆ ಫರ್ದರ್ ಆಗಿ ಮೂರು ಥರ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಮೇನ್ಲಿ ಐದರ್ ಎ ಸ್ಟ್ರೈಟ್ ಚೈನ್ ಇರ್ಬೋದು ಅಥವಾ ಬ್ರಾಂಚ್ ಚೈನ್. ಈ ಓಪನ್ ಚೈನ್ ಕಾಂಪೌಂಡ್ ಏನಿರುತ್ತಲ್ಲ ಅದು ಓಪನ್ ಇರ್ಬೋದು, ಇಲ್ಲಿ ಸ್ಟ್ರೈಟ್ ಇರ್ಬೋದು, ಇಲ್ಲಾಂದರೆ ಬ್ರಾಂಚ್ ಆಗಿರ್ಬೋದು. ಸ್ಟ್ರೈಟ್ ಚೈನ್ ಅಂದರೆ ಏನು ಅಂದರೆ ಕಾರ್ಬನ್ ಸ್ಕೆಲೆಟನ್ ಸ್ಟ್ರೈಟ್ ಆಗಿರುತ್ತೆ, ಎಲ್ಲೂ ಬೆಂಡ್ ಆಗಿರೋದಿಲ್ಲ. ಏನು ಪ್ರೋಪೇನ್ ಇದೆ ಅಥವಾ ಬ್ರಾಂಚ್ ಆಗಿರೋದಿಲ್ಲ, ಪ್ರೋಪೀನ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್ ಅಂತ. ಬ್ರಾಂಚ್ ಚೈನ್ ಅಂತಂದರೆ ಅಲ್ಲೆಲ್ಲ ಒಂದು ಕಡೆ ಏನಾಗಿರುತ್ತೆ, ಅದು ಬ್ರಾಂಚ್ ಆಗಿರುತ್ತೆ, ಸ್ಟ್ರೈಟ್ ಆಗಿರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಬ್ರಾಂಚ್ ಚೈನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಏಕೆನ್ ಈ ಓಪನ್ ಚೈನ್ ಕಾಂಪೌಂಡ್ಸ್ ಏನಾಗಿರ್ಬೋದು, ಸಿಂಗಲ್ ಬಾಂಡ್ ಇರ್ಬೋದು, ಡಬಲ್ ಬಾಂಡ್ ಇರ್ಬೋದು, ಟ್ರಿಪಲ್ ಬಾಂಡ್ ಇರ್ಬೋದು. ಆ ಸಿಂಗಲ್ ಬಾಂಡೆಡ್ ಕಾಂಪೌಂಡ್ಸು ಆಲಿಫ್ಯಾಟಿಕ್ ಅಂತ ಏನು ಕರಿತೀವಿ, ಓಪನ್ ಅಂತ ಏನು ಕರಿತೀವಿ, ಅಸೈಕ್ಲಿಕ್ ಅಂತ ಏನು ಕರಿತೀವಿ, ಅಥವಾ ಎಸೈಕ್ಲಿಕ್ ಅಂತ ಯಾವ್ದು ಕರಿತೀವಿ, ಅದು ಸ್ಟ್ರೈಟ್ ಚೈನ್ ಆಗಿರ್ಬೋದು, ಇಲ್ಲಾಂದರೆ ಬ್ರಾಂಚ್ ಚೈನ್ ಬೇಕಾದ್ರೆ ಆಗಿರ್ಬೋದು. Alkanes are saturated hydrocarbons having a general formula CnH2n+2 where n is an integer. ಸೊ ಈ ಎಲ್ಲ ಕಾಂಪೌಂಡ್ಸ್ ಏನು ಹೇಳ್ತಾ ಇದ್ದೀವಲ್ಲ, ಈ ಕ್ಲಾಸಿಫಿಕೇಶನ್ ಆಗ್ತಾ ಇದೆಯಲ್ಲ, ಅದಕ್ಕೆ ಇಫ್ ದೇ ಬಿಲಾಂಗ್ ಟು ಎ ಹೋಮೋಲೋಗಸ್ ಸೀರೀಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಜನರಲ್ ಫಾರ್ಮುಲಾ. ಸೊ ಆಲ್ಕೇನ್ಸ್ಗೂ ಜನರಲ್ ಫಾರ್ಮುಲಾ ಇದೆ, CnH2n+2 ಅಂತ ಹೇಳ್ತೀವಿ, ವೇರ್ n is an integer ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಬಾಂಡ್ ಏನಿರುತ್ತೆ ಅಥವಾ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇರುತ್ತೆ, ಅದು ಸಿಂಗಲ್ ಬಾಂಡ್ ಇರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ sp3 ಹೈಬ್ರಿಡೈಸ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಪ್ಯಾರಫಿನಸ್ ಅಂತ ಕರಿತೀವಿ. ಏಕೆನ್ ಪ್ಯಾರಫಿನ್ ಅನ್ನೋದು ಲ್ಯಾಟಿನ್ ವರ್ಡು, ಪರೇಷಿಯಮ್ ಅಂದರೆ ಲಿಟಲ್, ಅಫೆನ್ಸ್ ಅಂತಂದರೆ ಅಫಿನಿಟಿ ಆರ್ ರಿಯಾಕ್ಟಿವಿಟಿ. ದೇ ಗೋಯಿಂಗ್ ಟು ಹ್ಯಾವ್ ಎ ವೆರಿ ಲಿಟಲ್ ಕೆಮಿಕಲ್ ರಿಯಾಕ್ಟಿವಿಟಿ. ಹಾಗಾಗಿ ಅದನ್ನು ನಾವು ಪ್ಯಾರಫಿನ್ಸ್ ಅಂತಲೂ ಕರಿತೀವಿ. ಅಂದ್ರೇನು, ಸಿನ್ಸ್ ದೇ ಆರ್ ಸ್ಯಾಚುರೇಟೆಡ್, ದೇ ಆರ್ ಸ್ಯಾಟಿಸ್ಫೈಡ್ ಬೈ ಅ ಸಿಂಗಲ್ ಬಾಂಡ್, ಸೊ ಈಸಿಯಾಗಿ ರಿಯಾಕ್ಷನ್ಸ್ ಆಗೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೇನ್ಸ್ ಅಂತ ಕರಿತೀವಿ. ಈ ಆಲ್ಕೇನ್ಸ್ಗೆ ಮೇನ್ ಸೋರ್ಸ್ ಏನು ಅಂದರೆ ಪೆಟ್ರೋಲಿಯಮು ಮತ್ತು ನ್ಯಾಚುರಲ್ ಗ್ಯಾಸು. ಮೀಥೇನ್ ಇಸ್ ದಿ ಮೇನ್ ಕಾನ್ಸ್ಟಿಟ್ಯೂಂಟ್ ಆಫ್ ದಿ ನ್ಯಾಚುರಲ್ ಗ್ಯಾಸ್. ಸೊ ಆಲ್ಕೇನ್ಸ್ ಅಂತಂದರೆ ಇಲ್ಲಿ ಕೊಟ್ಟಂಗೆ ನಾನು ಮೀಥೇನ್ ಇರ್ಬೋದು, ಒಂದು ಕಾರ್ಬನ್ನು 4 ಹೈಡ್ರೋಜನ್ ಇದೆ, ಆ ಥರ 2 ಕಾರ್ಬನ್ನು 6 ಹೈಡ್ರೋಜನ್ ಇದೆ, ಈಥೇನ್ ಅಂತ ಕರೀತಾರೆ. ಅದೇ ಥರ ಇದಕ್ಕೆ ಪ್ರೋಪೇನ್ ಅಂತ ಕರೀತಾರೆ. ಸೊ ಈಗ ಏನಾಯಿತು, ಓಪನ್ ಚೈನ್ ಕಾಂಪೌಂಡ್ಸನ್ನು ಏನು ಮಾಡ್ತಾ ಇದ್ದೀನಿ, ಫರ್ದರ್ ಕ್ಲಾಸಿಫೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಕ್ಲಾಸ್ಗೆ ಏನಂತ ಕರಿತೀನಿ, ಆಲ್ಕೇನ್ಸ್ ಅಂತ ಕರಿತೀನಿ ಅಥವಾ ಪ್ಯಾರಫಿನ್ಸ್ ಅಂತ ಕರಿತೀನಿ. ಯಾಕೆ ಆಲ್ಕೇನ್ಸ್ ಅಂತಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎ ಸಿಂಗಲ್ ಬಾಂಡೆಡ್ ಕಾಂಪೌಂಡ್ಸು ಅಥವಾ sp3 ಹೈಬ್ರಿಡೈಸೇಷನ್ ಇರುವಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆಲ್ಕೇನ್ಸ್ ಅಂತ ಕರಿತೀವಿ. ಅವಕ್ಕೆ ಲಿಟಲ್ ಅಫಿನಿಟಿ ಇರುತ್ತೆ ಬಿಕಾಸ್ ದೇ ಆಲ್ರೆಡಿ ಸ್ಯಾಟಿಸ್ಫೈಡ್ ಆ್ಯಂಡ್ ದೇ ಬಿಲಾಂಗ್ ಟು ಎ ಹೋಮೋಲೋಗಸ್ ಸೀರೀಸ್, ದೇರ್ ಫೋರ್ ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ CnH2n+2 ಇರುತ್ತೆ. ಹೋಮೋಲೋಗಸ್ ಸೀರೀಸ್ ಅಂತಂದರೆ ಏನು ಅಂದರೆ, ಈಗ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ ದಿ ಸೇಮ್ ಫಂಕ್ಷನಲ್ ಗ್ರೂಪ್ ಇರೋದನ್ನ ಇಫ್ ಯು ಅರೇಂಜ್ ಐದರ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಇನ್ ದಿ ಆರ್ಡರ್, ದೇ ಗೋಯಿಂಗ್ ಟು ಹ್ಯಾವ್ ಎ ಡಿಫರೆನ್ಸ್ ಆಫ್ CH2 ಗ್ರೂಪ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. ಯಾವ ಕಾಂಪೌಂಡ್ ಹೋಮೋಲೋಗಸ್ ಸೀರೀಸ್ಗೆ ಬಿಲಾಂಗ್ ಆಗುತ್ತಲ್ಲ, ಆಲ್ ದೋಸ್ ಕಾಂಪೌಂಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಜನರಲ್ ಫಾರ್ಮುಲಾ. ಹಾಗಾಗಿ ಆಲ್ಕೇನ್ಸ್ಗೆ CnH2n+2 ಅನ್ನೋದು ಜನರಲ್ ಫಾರ್ಮುಲಾ. ಆ ಥರ ಆಲ್ಕೀನ್ಸ್ನ ತೊಗೊಂಡ್ರೆ ದೀಸ್ ಆರ್ ಆಲ್ಸೋ ಓಪನ್ ಚೈನ್ ಕಾಂಪೌಂಡ್ಸೇ, ಆದರೆ ಕಾರ್ಬನ್ ಏನಾಗಿರುತ್ತೆ ಅಂದರೆ ಡಬಲ್ ಬಾಂಡ್ ಇರುತ್ತೆ. ದೇ ಹ್ಯಾವ್ ಎ ಜನರಲ್ ಫಾರ್ಮುಲಾ. ಅಗೇನ್ ದೀಸ್ ಕಾಂಪೌಂಡ್ಸ್ ಆಲ್ಸೋ ಬಿಲಾಂಗ್ ಟು ಹೋಮೋಲೋಗಸ್ ಸೀರೀಸ್, ದೇರ್ ಫಾರ್ ದೇ ಆಲ್ಸೋ ಹ್ಯಾವ್ ಎ ಜನರಲ್ ಫಾರ್ಮುಲಾ CnH2n ಅಂತ ಹೇಳ್ತೀವಿ. ಇದಕ್ಕೆ ಓಲಿಫಿನ್ಸ್ ಅಂತ ಕರಿತೀವಿ. ಯಾಕೆಂದರೆ ಇದೆಲ್ಲನ ಆಯಿಲ್ ಪ್ರೊಡ್ಯೂಸಿಂಗ್ ಕಾಂಪೌಂಡ್ಸು ಜಾಸ್ತಿ ಇರ್ತವೆ ಆ್ಯಂಡ್ sp2 ಹೈಬ್ರಿಡೈಸೇಷನ್ ಆಗಿರುತ್ತೆ, ಪ್ಲೇನಾರ್ ಸ್ಟ್ರಕ್ಚರ್ಸ್ ಇರುತ್ತೆ ಈ ಮಾಲಿಕ್ಯೂಲ್ಸ್ಗೆ.
ಎಗೇನ್ ಅದು 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಸೊ ನಾನು ಎಕ್ಸಾಂಪಲ್ನ ತೊಗೊಂಡ್ರೆ ಇಲ್ಲಿ 2 ಕಾರ್ಬನ್ ಆಟಮ್ ತೊಗೊಳ್ತಾ ಇದ್ದೀನಿ, ಈಥೀನ್ ಅಂತ ಕರಿತೀವಿ. ನೆಕ್ಸ್ಟ್ 3 ಕಾರ್ಬನ್ ಆಟಮ್ ಇದೆ, ಅದಕ್ಕೆ ಈಥೈನ್ ಅಂತ ಅದು ಪ್ರೋಪೀನ್ ಅಂತ ಕರಿತೀವಿ. 4 ಇದೆ, ಬ್ಯೂಟೈನ್ ಅಂತ ಕರೀತಾರೆ. ಸೊ ಆಲ್ಕೇನ್ಸೂ ಓಪನ್ ಚೈನೆ, ಆಲ್ಕೀನ್ಸು ಓಪನ್ ಚೈನೆ. ಅಲ್ಲಿ ಸಿಂಗಲ್ ಬಾಂಡ್ ಇತ್ತು, ಇಲ್ಲಿ ಡಬಲ್ ಬಾಂಡ್ ಇದೆ. ಅಲ್ಲಿ sp3 ಹೈಬ್ರಿಡೈಸೇಷನ್ ಇತ್ತು, ಇಲ್ಲಿ sp2 ಹೈಬ್ರಿಡೈಸೇಷನ್ ಇದೆ. ಅಲ್ಲಿ CnH2n+2 ಜನರಲ್ ಫಾರ್ಮುಲಾ ಇತ್ತು, CnH2n ಅಷ್ಟು ಮಾತ್ರ ಜನರಲ್ ಫಾರ್ಮ್ ಇದೆ. ಅದಕ್ಕೆ ಪ್ಯಾರಾಫಿನ್ಸ್ ಅಂತ ಕರಿತೀವಿ, ಇದಕ್ಕೆ ಓಲಿಫಿನ್ಸ್ ಅಂತ ನಾವು. ಈ ಥರ ಥರ್ಡ್ ಕ್ಲಾಸಿಫಿಕೇಶನ್ ಓಪನ್ ಚೈನ್ ತೊಗೊಂಡ್ರೆ ಆಲ್ಕೈನ್ಸ್ ಅಂತ ಕರಿತೀವಿ. ಆಲ್ಕೈನ್ಸ್ ಅಂತಂದರೆ ಇವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕಂಟೈನಿಗೆ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರುತ್ತೆ. ದೇ ಹ್ಯಾವ್ ಜನರಲ್ ಫಾರ್ಮುಲಾ CnH2n-2. ಅಗೇನ್ ದೀಸ್ ಆಲ್ಸೋ ಬಿಲಾಂಗ್ ಟು ಹೋಮೋಲೋಗಸ್ ಸೀರೀಸ್. ಫಸ್ಟ್ ಮೆಂಬರ್ ನಾವು ಅಸ್ಟ್ರಿಲೀನ್ ಅಂತ ಹೇಳ್ತೀವಿ. ಸೊ 2 ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇದೆ, ಅಸ್ಟ್ರಿಲೀನ್ ಅಂತ ಹೇಳ್ತೀವಿ ಅಥವಾ ಈಥೈನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೊಪೈನ್ ಅಂತ ಕರಿತೀವಿ, ಬ್ಯೂಟೈನ್ ಅಂತ ಕರಿತೀವಿ. ಆ ರೀತಿಯಾಗಿ ಅದು ಬರ್ತಾ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ sp ಹೈಬ್ರಿಡೈಸೇಷನ್ ಇರುತ್ತೆ. ಆಲ್ಕೇನ್ಸ್ಗಾದರೆ sp3, ಆಲ್ಕೈನ್ಸ್ಗಾದರೆ sp2, ಆಲ್ಕೈನ್ಸ್ಗಾದರೆ sp ಹೈಬ್ರಿಡೈಸೇಷನ್ ನಿಮಗೆ ಆಗ್ತಾ ಹೋಗುತ್ತೆ. ಇದು ಓಪನ್ ಚೈನ್ ಕಾಂಪೌಂಡ್ಸು, ಆ ರೀತಿ ಕ್ಲಾಸಿಫೈ ಮಾಡ್ತೀವಿ. ಈಗ ಕ್ಲೋಸ್ಡ್ ಚೈನ್ ಕಾಂಪೌಂಡ್ಸ್ ಬಂತು ಅಥವಾ ಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಆಸ್ ದ ನೇಮ್ ಇಂಡಿಕೇಟ್ಸ್ ದೇ ಆರ್ ಸೈಕ್ಲಿಕ್ ಇನ್ ನೇಚರ್. ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಏನಾಗಿರುತ್ತೆ, ಬಾಂಡ್ ಥರ ರಿಂಗ್ ಥರ ಆಗ್ಬಿಟ್ಟಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ಲೋಸ್ಡ್ ಚೈನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಏನಾಗುತ್ತೆ ಅಂದರೆ ದೇ ಆರ್ ಮಾರ್ಕ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ 1 or more ಕಾರ್ಬನ್ ಚೈನ್ಸ್ ಆರ್ ರಿಂಗ್ ಆಫ್ ಆಟಮ್ಸ್ ಇನ್ ದೇರ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ಸಲ್ಲಿ ಅದರ ಒಂದು ಕ್ಲೋಸ್ಡ್ ಚೈನ್ ಇದ್ದರೆ ಅಂಥದಕ್ಕೆ ಕ್ಲೋಸ್ಡ್ ಚೈನ್ ಅಂತ ಕರಿತೀವಿ. Depending upon the presence of one or the other type of the atom in the ring, they are further classified as homocyclic and heterocyclic. ಸೈಕ್ಲಿಕ್ ಇರೋದನ್ನೆಲ್ಲನೂ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಅಥವಾ ರಿಂಗ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಅಥವಾ ಕ್ಲೋಸ್ಡ್ ಚೈನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅವು ಮತ್ತೆ ಫರ್ದರ್ ಡಿವೈಡ್ ಆಗಿ 2 ಥರ ಆಗುತ್ತೆ. ಒಂದಕ್ಕೆ ಹೋಮೋಸೈಕ್ಲಿಕ್ ಅಂತೀವಿ, ಇನ್ನೊಂದಕ್ಕೆ ಹೆಟ್ರೋಸೈಕ್ಲಿಕ್. ಆ ರಿಂಗ್ ಏನು ಫಾರ್ಮೇಷನ್ ಆಗಿದೆಯಲ್ಲ, ಇಫ್ ಇಟ್ ಇಸ್ ಮೇಡಪ್ ಆಫ್ ಓನ್ಲಿ 1 ಟೈಪ್ ಆಫ್ ಆಟಮ್, ಅದನ್ನು ನಾನು ಹೋಮೋಸೈಕ್ಲಿಕ್ ಅಂತ ಹೇಳ್ತೀನಿ. ಇಫ್ ಇಟ್ ಇಸ್ ಮೇಡಪ್ ಆಫ್ ಅದರ್ ದ್ಯಾನ್ ಕಾರ್ಬನ್ ಬಿಟ್ಟು ಬೇರೆ ಇತ್ತು ಅಂತಂದರೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀನಿ. ಬೋತ್ ಆಫ್ ದಮ್ ಆರ್ ಸೈಕ್ಲಿಕ್ ಇನ್ ನೇಚರ್. ಹೋಮೋಸೈಕ್ಲಿಕ್ ಅಂದರೆ ಇಟ್ಸ್ ಮೇಡಪ್ ಆಫ್ ಓನ್ಲಿ ಕಾರ್ಬನ್. ಯಾಕಂದರೆ ಅಲಾಂಗ್ ವಿತ್ ಅ ಕಾರ್ಬನ್ ಯು ಮೇ ಹ್ಯಾವ್ ಅದರ್ ಕಾಂಪೌಂಡ್ಸ್, ಅದರ್ ಎಲಿಮೆಂಟ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಸೈಕ್ಲಿಕ್ ಅಂತ ಕರಿತೀವಿ. ಈ ಹೋಮೋಸೈಕ್ಲಿಕ್ಗೆ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತಲೂ ಕರೀತಾರೆ. ಎಂಟೈರ್ಲಿ ದೇ ಆರ್ ಮೇಡಪ್ ಆಫ್ ಓನ್ಲಿ ಕಾರ್ಬನ್, ನೋ ಅದರ್ ಎಲಿಮೆಂಟ್ ವಿಲ್ ಬಿ ದೇರ್ ಇನ್ ದಿ ರಿಂಗ್ ಸ್ಕೆಲಿಟನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೋಮೋಸೈಕ್ಲಿಕ್ ಅಂತ ಕರಿತೀವಿ. ಅದು ಪ್ರೋಪೀನ್ ಇರ್ಬೋದು, ಸೈಕ್ಲೋಬ್ಯೂಟೇನ್ ಇರ್ಬೋದು, ಸೈಕ್ಲೋಪ್ರೋಪೇನ್ ಇರ್ಬೋದು, ಸೈಕ್ಲೋಪೆಂಟೇನ್ ಇರ್ಬೋದು, ಸೈಕ್ಲೋಹೆಕ್ಸೇನ್ ಇರ್ಬೋದು, ಬೆನ್ಸಿನ್ ಇರ್ಬೋದು, ನ್ಯಾಫ್ಥಲಿನ್ ಇರ್ಬೋದು. ಈ ರಿಂಗ್ ಏನಾಗಿದೆಯಲ್ಲ, ಫಾರ್ಮೇಷನ್ ಆಗಿದೆಯಲ್ಲ, ಇದರಲ್ಲೆಲ್ಲನೂ ಏನಾಗಿದೆ, ಬರೀ ಕಾರ್ಬನ್ ವಿಲ್ ಬಿ ದಿ ಸ್ಕೆಲಿಟನ್. ರಿಂಗ್ ಸ್ಕೆಲಿಟನಲ್ಲಿ ಕಾರ್ಬನ್ ಮಾತ್ರ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೋಮೋಸೈಕ್ಲಿಕ್ ಅಂತ ಇವಿ. ಆ ಥರ ಹೆಟ್ರೋಸೈಕ್ಲಿಕ್ ಅಂದರೆ ಇನ್ ದ ರಿಂಗ್ ಸೈಕ್ಲಿಕಲ್ಲಿ ಅಲಾಂಗ್ ವಿತ್ ಅ ಕಾರ್ಬನ್ ಯು ಮೇ ಹ್ಯಾವ್ 1 or 2 ನಾನ್ ಕಾರ್ಬನ್ ಆಟಮ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಮುಂಚೆ ನಾನು ಹೇಳಿದಂಗೆ ಕಾರ್ಬನ್ ಹೈಡ್ರೋಜನ್ ಜೊತೆಗೆ ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ಹ್ಯಾಲೋಜನ್ ಇರ್ಬೋದು. ಅದರ ಪ್ರಕಾರ ಅದೇನಾದರೂ ಬಂತು ರಿಂಗ್ ಸ್ಟ್ರಕ್ಚರಲ್ಲಿ ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಸೈಕ್ಲಿಕ್ ಅಂತೀವಿ. ಅಗೇನ್ ರಿಂಗ್ ಸೈಜ್ ಏನಾಗ್ಬೋದು, 5 ಮೆಂಬರ್ಡ್ ಆಗ್ಬೋದು, 6 ಮೆಂಬರ್ ಆಗ್ಬೋದು, 8 ಮೆಂಬರ್ ಆಗ್ಬೋದು, 10 ಮೆಂಬರ್ ಆಗ್ಬೋದು. ಬಟ್ ಆ ರಿಂಗ್ ಸ್ಟ್ರಕ್ಚರಲ್ಲಿ ಬರೀ ಕಾರ್ಬನ್ ಇತ್ತು ಅಂತಂದರೆ ಹೋಮೋಸೈಕ್ಲಿಕ್ ಅಂತೀವಿ. ಕಾರ್ಬನ್ ಜೊತೆಗೆ ಯಾವ್ದಾದ್ರು ಅಟ್ಲೀಸ್ಟ್ ಒಂದು, ಕೆಲವು ಸಲ 2 ಇರ್ಬೋದು, ಕೆಲವು ಸಲ 3 ಇರ್ಬೋದು, ಅಟ್ಲೀಸ್ಟ್ ಒಂದು ಬೇರೆ ಹೆಟ್ರೋ ಆಟಮ್ ಇತ್ತು, ಅಪಾರ್ಟ್ ಫ್ರಮ್ ಕಾರ್ಬನ್ ಬೇರೆ ಆಟಮ್ ಇತ್ತು ಅಂತಂದರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತೀವಿ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಯಾಕೆಂದರೆ ಈ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಅಂದ್ರೇನು, ಮೇಡಪ್ ಆಫ್ ಓನ್ಲಿ 1 ಟೈಪ್ ಆಫ್ ಕಾರ್ಬನ್ ರಿಂಗ್ ಸ್ಕೆಲಿಟನ್ ಇರುವಂಥದ್ದು. ಅದು ಫರ್ದರ್ ಕ್ಲಾಸಿಫೈಡ್ ಇಂಟು 2 ಟೈಪ್. ಒಂದಕ್ಕೆ ಆರೋಮ್ಯಾಟಿಕ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಲಿಸೈಕ್ಲಿಕ್ ಅಂತ ಹೇಳ್ತೀವಿ. ಆ ಥರ ಆರೋಮ್ಯಾಟಿಕ್ ಮತ್ತೆ ಏನಾಗ್ಬೋದು, ಬೆನ್ಸನಾಯ್ಡ್ ಮತ್ತು ನಾನ್ ಬೆನ್ಸನಾಯ್ಡ್ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆಲಿಸೈಕ್ಲಿಕ್ ಕಾಂಪೌಂಡ್ ಅಂತ ತಗೊಂಡ್ರೆ ಅದಕ್ಕೆ ಸೈಕ್ಲೋ ಆಲ್ಕೇನ್ಸು, ಸೈಕ್ಲೋ ಪ್ಯಾರಾಫಿನ್ಸ್ ಅಂತಲೂ ಕರೀತಾರೆ. ಆಸ್ ಅ ನೇಮ್ ಇಂಡಿಕೇಟ್ಸ್ ದೇ ಆರ್ ಆಲಿಫ್ಯಾಟಿಕ್ ಇನ್ ನೇಚರ್ ಆ್ಯಂಡ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಸೈಕ್ಲಿಕ್, ಎರಡೂ ಇದೆ. ಸೊ ಹಾಗಾಗಿ ಅದನ್ನು ನಾವು ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಹೋಮೋಸೈಕ್ಲಿಕ್ ಕಾಂಪೌಂಡ್ಸಲ್ಲೇ ಆಲಿಸೈಕ್ಲಿಕ್ ಕಾಂಪೌಂಡು ಮತ್ತೆ ಫರ್ದರ್ ಕ್ಲಾಸಿಫೈ ಆಗಿರುತ್ತೆ, ವಿಚ್ ಆರ್ ಮೇಡಪ್ ಆಫ್ ಓನ್ಲಿ 1 ಟೈಪ್ ಆಫ್ ಕಾರ್ಬನ್ ಸ್ಕೆಲಿಟನ್ ಇರುತ್ತೆ. ಜೊತೆಗೆ ಅಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ. ದೇ ಆರ್ ಆಲಿಫ್ಯಾಟಿಕ್ ಇನ್ ನೇಚರ್, ದೇ ಗೋಯಿಂಗ್ ಟು ಹ್ಯಾವ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲಿಸೈಕ್ಲಿಕ್ ಅಂತೀವಿ, ಸೈಕ್ಲೋ ಆಲ್ಕೇನ್ಸ್ ಅಂತೀವಿ, ಸೈಕ್ಲೋ ಪ್ಯಾರಾಫಿನ್ಸ್ ಅಂತೀವಿ. ಇವು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಇರುತ್ತೆ, ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇರೋದಿಲ್ಲ. ಅಂಥ ಕಾಂಪೌಂಡ್ಸ್ಗೆ ನಾನು ಸೈಕ್ಲೋ ಆಲ್ಕೇನ್ಸ್ ಅಂತ ಕರಿತೀನಿ. ದೇ ಹ್ಯಾವ್ ಎ ಜನರಲ್ ಫಾರ್ಮುಲಾ CnH2n. ಯಾವ್ಯಾವ ಕಾಂಪೌಂಡ್ಗೆ ಜನರಲ್ ಫಾರ್ಮುಲಾ ಇರುತ್ತಲ್ಲ ಆ ಕಾಂಪೌಂಡ್ಸ್ ಎಲ್ಲ ದೇ ಗೋಯಿಂಗ್ ಟು ಬಿಲಾಂಗ್ ಟು ಎ ಹೋಮೋಲೋಗಸ್ ಸೀರೀಸ್.
ಎನ್ ಏನಾಗ್ಬೋದು 3, 4, 5, 6 ಹಾಗೆ ಮುಂದಕ್ಕೆ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇದು ಪ್ರೋಪೀನ್ ಇರ್ಬೋದು, ಬ್ಯೂಟೀನ್ ಇರ್ಬೋದು, ಇದಕ್ಕೆಲ್ಲ ನಾವೇನಂತ ಕರಿತೀವಿ ಆಲಿಸೈಕ್ಲಿಕ್. ದೇ ಆರ್ ಸೈಕ್ಲಿಕ್ ಇನ್ ನೇಚರ್ ಬಟ್ ದೇ ಡು ನಾಟ್ ಕಂಟೈನ್ ಎ ಡಬಲ್ ಬಾಂಡ್. ಅಂಥದಕ್ಕೆ ನಾವೇನಂತ ಕರಿತೀವಿ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ ಥರ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಇರುತ್ತೆ. ಅಗೇನ್ ದೀಸ್ ಆರ್ ಆಲ್ಸೋ ಹೋಮೋಸೈಕ್ಲಿಕ್, ಆರೋಮ್ಯಾಟಿಕ್ ಎರಡೂ ಇರುವಂಥದ್ದು. ಹೋಮೋಸೈಕ್ಲಿಕ್ ಅಂದರೆ ದೇ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಕಾರ್ಬನ್ ಸ್ಕೆಲೆಟನ್ ಇರುವಂಥದ್ದು. ಕಾಂಪೌಂಡ್ ದಟ್ ಕನ್ಸಿಸ್ಟ್ ಆಫ್ ಎ ಕಾಂಜುಗೇಟೆಡ್ ಪ್ಲೇನಾರ್ ರಿಂಗ್ ಸಿಸ್ಟಮ್ ಅಕಂಪೈನ್ಡ್ ಬೈ ಡಿಲೋಕಲೈಸೇಷನ್ ಆಫ್ pi electron clouds in place of an individual alternating double and a single bond. They are also called as aromatics or arenes. ಈಗೇನಾಗ್ತಿದೆ, ಒಂದೇ ಟೈಪ್ ಇರುವಂಥದ್ದು ರಿಂಗ್ ಫಾರ್ಮೇಷನ್ ಆಗ್ತಾ ಇದೆ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಎ ಡಬಲ್ ಬಾಂಡ್. ಅಂಥ ಕಾಂಪೌಂಡ್ಗೆ ಅಥವಾ ದೇ ಗೋಯಿಂಗ್ ಟು ಹ್ಯಾವ್ ಎ ಕಾಂಜುಗೇಷನ್ ಆರ್ ದೇ ಗೋಯಿಂಗ್ ಟು ಹ್ಯಾವ್ ಎ ಡಿಲೋಕಲೈಸ್ಡ್ pi ಎಲೆಕ್ಟ್ರಾನ್ ಇರುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಮುಂದೆ ಅದನ್ನು ಹೇಳ್ತಾ ಹೋಗ್ತೀನಿ ನಾನು. ಆರೋಮ್ಯಾಟಿಕ್ ಕಾಂಪೌಂಡ್ಗೆ ಅಕಲ್ ರೂಲ್ ಇದೆ, ಅದ್ರ ಪ್ರಕಾರ ಡೀಟೇಲಾಗಿ ಅದನ್ನು ಹೇಳ್ತಾ ಹೋಗ್ತಾರೆ. ಬಟ್ ಈಗ ಅಟ್ ಪ್ರೆಸೆಂಟ್ನ ನೀವು ತೊಗೊಂಡ್ರೆ, ಈಗ ಹೋಮೋಸೈಕ್ಲಿಕಲ್ಲಿ 2 ಥರ ಇದೆ. ಒಂದೇ ಟೈಪ್ ಆಫ್ ಕಾಂಪೌಂಡ್ ಇತ್ತು, ಆಟಮ್ಸ್ ಇತ್ತು ಅಂದರೆ ಹೋಮೋಸೈಕ್ಲಿಕ್ ಅಂತೀವಿ. ಅದನ್ನ ಬಿಟ್ಟು ಬೇರೆ ಬೇರೆ ಇತ್ತು, ಬೇರೆ ಎನಿ ಅದರ್ ಆಟಮ್ ಅದರ್ ದಾನ್ ಕಾರ್ಬನ್ ಇತ್ತು ಅಂದರೆ ಹೆಟ್ರೋಸೈಕ್ಲಿಕ್ ಅಂತೀವಿ. ಈ ಹೋಮೋಸೈಕ್ಲಿಕ್ನ ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡ್ತೀವಿ. ಆಲಿಸೈಕ್ಲಿಕ್ ಆಗಿರ್ಬೋದು, ಇನ್ನೊಂದು ಆರೋಮ್ಯಾಟಿಕ್ ಆಗಿರ್ಬೋದು. ಆಲಿಸೈಕ್ಲಿಕ್ ಅಂದರೆ ಸ್ಯಾಚುರೇಟೆಡ್ ಕಾಂಪೌಂಡ್ಸು, ಆರೋಮ್ಯಾಟಿಕ್ ಅಂದರೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸು. ನಾವು ಹೇಳ್ತಾ ಹೋಗ್ತೀವಿ. ಅದೇ ಥರ ನಾನ್ ಬೆನ್ಸನಾಯ್ಡ್ ಅಂತಂದರೆ ದೇ ಆರ್ ಹೋಮೋಸೈಕ್ಲಿಕ್ ಇದೆ, ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್ ಇದೆ, ಜೊತೆಗೆ ದೇ ಗೋಯಿಂಗ್ ಟು ಕಂಟೈನ್ ಎ ಡಬಲ್ ಬಾಂಡ್ ಇದೆ, ಕಾಂಜುಗೇಷನ್ ಸಿಂಗಲ್ ಬಾಂಡ್ ಇದೆ. ಹಂಗಾಗಿ ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಬಟ್ ದೇ ಡು ನಾಟ್ ಕಂಟೈನ್ ಬೆನ್ಸಿನ್ ರಿಂಗ್ ಇರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ ನಾನ್ ಬೆನ್ಸನಾಯ್ಡ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅವು ಏನಾಗಿರುತ್ತೆ ಅಂದರೆ ಅದು ಏನಾಗಿರ್ಬೋದು ಅಂತಂದರೆ ಒಂದು ಬೆನ್ಸಿನ್ ರಿಂಗು ಅದಕ್ಕೆ ಫ್ಯೂಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಈ ಥರ ಕಾಂಪೌಂಡ್ಸು ಇರ್ಬೋದು. ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಸೈಕ್ಲೋಪೆಂಟೈಲ್ ಕೆಟಯಾನ್ ತೊಗೊಂಡಿದ್ದೀನಿ. ಅದೇ ಥರ ಸೈಕ್ಲೋಹೆಪ್ಟೈಲ್ ತೊಗೊಂಡಿದ್ದೀನಿ. ಬೋತ್ ಆಫ್ ದೆಮ್ ದೇ ಡು ನಾಟ್ ಕಂಟೈನ್ ಬೆನ್ಸಿನ್ ಇಲ್ಲ ಎರಡರಲ್ಲೂ, ಬಟ್ ದೇ ಆರ್ ಹೋಮೋಸೈಕ್ಲಿಕ್ ಇದೆ, ಬಟ್ ದೇ ಆರ್ ಆರೋಮ್ಯಾಟಿಕ್ ಆಗಿದೆ, ನಾನ್ ಬೆನ್ಸನಾಯ್ಡ್ ಆಗಿದೆ. ಇಂಥ ಕಾಂಪೌಂಡ್ಸ್ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಅದೇ ರೀತಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ದೀಸ್ ಆರ್ ದಿ ವೇ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ. ಏನಿದೆ ಈಗ ಕಾಂಪೌಂಡ್ಸ್ ಇದೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ 2 ಥರ ಕ್ಲಾಸಿಫೈ ಮಾಡ್ತಾರೆ. ಒಂದು ಹೈಡ್ರೋಕಾರ್ಬನ್ನು, ಇನ್ನೊಂದು ಅಪಾರ್ಟ್ ಫ್ರಮ್ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ನ ನಾವೇನಂತ ಕರಿತೀವಿ ಓಪನ್ ಚೈನು, ಕ್ಲೋಸ್ಡ್ ಚೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಪನ್ ಚೈನಲ್ಲಿ ಮತ್ತೆ 3 ಕ್ಲಾಸಿಫಿಕೇಷನ್ ಇದೆ. ಆಲ್ಕೇನು, ಆಲ್ಕೀನು, ಆಲ್ಕೇನ್ಸ್ ಬರುತ್ತೆ. ಆ ಥರ ಸೈಕ್ಲಿಕ್ ಕಾಂಪೌಂಡ್ ತೊಗೊಂಡ್ರೆ ನಿಮಗೆ ಆಲಿಸೈಕ್ಲಿಕ್ ಇರ್ಬೋದು, ಇನ್ನೊಂದು ಆರೋಮ್ಯಾಟಿಕ್ ಇರ್ಬೋದು, ಅಥವಾ ಹೋಮೋಸೈಕ್ಲಿಕ್ ಇರ್ಬೋದು, ಹೆಟ್ರೋಸೈಕ್ಲಿಕ್ ಇರ್ಬೋದು. ಹೋಮೋಸೈಕ್ಲಿಕ್ ಫರ್ದರ್ ಕ್ಲಾಸಿಫೈ ಮಾಡಿ ಆಲಿಸೈಕ್ಲಿಕ್ ಆಗುತ್ತೆ ಮತ್ತು ಹೋಮೋಸೈಕ್ಲಿಕ್ ಆಗುತ್ತೆ. ಇಷ್ಟು ಸಿಂಪಲ್ ಆಗಿರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಈಸಿಯಾಗಿ ನೀವು ಇದನ್ನು ರಿಯಾಕ್ಷನ್ಸ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ಕೆಮಿಸ್ಟ್ರಿ ಕಷ್ಟ ಅನ್ನೋರು, ಅಥವಾ ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅನ್ನೋರು ನೀವೇನು ಮಾಡಬೇಕು ಅಂದರೆ ಯು ಶುಡ್ ಸ್ಟಾರ್ಟ್ ಲವಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅರ್ಥ ಮಾಡ್ಕೋಬೇಕಾಗತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ವೆರಿ ಸಿಂಪಲ್. ಇಟ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 4 ಬಾಂಡ್ಸ್. ಬರೀ 4 ಬಾಂಡ್ ಮಾತ್ರ ಇದೆ. ಕಾರ್ಬನ್ಗೆ ಟೆಟ್ರಾವೇಲೆಂಟು, ಬರೀ ಸಿಂಗಲ್ ಎಲಿಮೆಂಟು. ಬಿಕಾಸ್ ಆಫ್ ಇಟ್ಸ್ ಯುನಿಕ್ ಕ್ಯಾರೆಕ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದೆಮ್ ಆಸ್ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಯು ಶುಡ್ ನಾಟ್ ಜಸ್ಟ್ ಕನ್ಸ್ಯೂಮ್ hydrocarbon fuel but use it to develop a nuclear power and a renewable energy sources. ನಿಮಗೆ ಗೊತ್ತಿದೆ ಹೈಡ್ರೋಕಾರ್ಬನ್ಸ್ ಏನಾಗುತ್ತೆ, ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದಿ ಪೊಲ್ಯೂಷನ್ಗೆ ಮ್ಯಾಕ್ಸಿಮಮ್ ಅದು ಕೊಡ್ತಾ ಇದೆ. ಅದನ್ನು ನಾವೇನು ಮಾಡ್ಕೋಬೇಕು ಅಂದರೆ ಬರೀ ಪೆಟ್ರೋಲ್ಗೆ ಅಥವಾ ಇದಕ್ಕೆ ಗಾಡಿ ಯೂಸ್ ಮಾಡೋದಕ್ಕೆ ಡೀಸೆಲ್ಗೆ ಯೂಸ್ ಮಾಡ್ದಲೆ ಅದರಿಂದ ನಾವು ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ನ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ. ಬಿಕಾಸ್ ದಟ್ ಇಸ್ ಅ necessary of the day, need of the day, need of in our
ಬೇಕೇ ಬೇಕು ನಮಗೆ. ಫ್ಯೂಯಲ್ ಏನಾಗ್ತಾ ಇದೆ, ಬರ್ತಾ ಬರ್ತಾ ಫಾಸಿಲ್ ಫ್ಯೂಯಲ್ಸ್ ಕ್ವಾಂಟಿಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹಾಗಾಗಿ ಏನು ಮಾಡಬೇಕು, ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ರಿನ್ಯೂಬಲ್ ಎನರ್ಜಿ ರಿಸೋರ್ಸಸ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಮೇಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಟ್ರೆಸ್ಟಿಂಗ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪೇರ್ ಟು ಎನಿ ಅದರ್ ಪಾರ್ಟ್ಸ್ ಆಫ್ ಕೆಮಿಸ್ಟ್ರಿ ಇಟ್ಸ್ ವೆರಿ ಈಸಿ. ಬಸ್ಟ್ ನೀವೇನು ಮಾಡ್ಕೋಬೇಕು ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಬೇಸಿಕ್ಸ್ನ ತಿಳ್ಕೊಬೇಕಾಗತ್ತೆ, ಯಾವ ಇಂಟೆನ್ಷನ್ ಎಲ್ಲ ಮಾಡಿದ್ದಾರೆ ಅಂತ ನೀವೇನು ಮಾಡಬೇಕಾಗತ್ತೆ, ಕೇರ್ಫುಲ್ಲಾಗಿ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನೀವು ಅದನ್ನು ಮಾಡಬೇಕಾಗತ್ತೆ. ವೆಲ್ಕಮ್ ಟು ದಿ ಕೆಮಿಸ್ಟ್ರಿ ವರ್ಲ್ಡ್. ಥ್ಯಾಂಕ್ ಯು.